ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಮತ್ತು ಹೆಲ್ತಿಯಾದ ಕೋಕೋನಟ್ ಬ್ರೆಡ್ ಜೊತೆಗೆ ಸ್ವೀಟ್ ಬನ್ಸು. ಇದನ್ನು ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಇದನ್ನು ಮಾಡೋಕ್ಕೆ ಇಲ್ಲೊಂದು ಬೌಲ್ಗೆ ನಾನು 2 ಟೀ ಚಮಚ ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1 ಟೀ ಚಮಚ ಇಷ್ಟನ್ನ ಹಾಕ್ಕೊಂಡು ಬಿಸಿ ನೀರನ್ನ ಹಾಕ್ಕೊಂಡು ಬೆರೆಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಇನ್ನೊಂದು ಸೈಡು ಒಂದು ಪಾತ್ರೆಗೆ ನಾನು 1.5 ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಚಮಚದಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಅರ್ಧ ಟೀ ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ಈಸ್ಟ್ ಬೆರೆಸಿದ್ವಲ್ಲ ಆ ನೀರು ಇವಾಗ ಒಂದು 5 ನಿಮಿಷ ಆಗಿದೆ. ಆ ನೀರನ್ನ ಸೇರಿಸ್ಕೊಂಡು ಜೊತೆಗೆ 1 ಟೀ ಚಮಚದಷ್ಟು ಬೆಣ್ಣೆ ಜೊತೆಗೆ ಅರ್ಧ ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ಪಷ್ಟು ಸ್ವಲ್ಪ ಬಿಸಿ ನೀರನ್ನ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಸಾಫ್ಟ್ ಹಿಟ್ಟಾಗಿ ನಾದ್ಕೊಬೇಕು. ಚೆನ್ನಾಗಿ ಹಿಟ್ಟನ್ನ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಬೇಕು. ಈಗ ನಾದ್ಕೊಂಡಿದ್ದಾದಮೇಲೆ ಒಂದು ಬೌಲಲ್ಲಿ ನಾನು ನಾದಿರೋ ಹಿಟ್ಟನ್ನ ಹಾಕ್ಬಿಟ್ಟು ಅದು ರೈಸ್ ಆಗೋಕ್ಕೆ ಅಂದರೆ ಅದು ಉಪ್ಪಕ್ಕೆ ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ಒಂದು ಪ್ಲೇಟ್ಗೆ ನಾನು ಅರ್ಧ ಕಪ್ಪಷ್ಟು ಕೊಬ್ಬರಿ ಪುಡಿ, 1/4 ಕಪ್ಪಷ್ಟು ಟೂಟಿ ಫ್ರೂಟಿ, 10ರಿಂದ 12 ಗೋಡಂಬಿ ಹಣ್ಣನ್ನ ಚೂರು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, 10ರಿಂದ 12 ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, ಜೊತೆಗೆ 2 ಟೇಬಲ್ ಚಮಚದಷ್ಟು ನಾರ್ಮಲ್ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನ ಉಪ್ಪಕ್ಕೆ ಇಟ್ಟಿದ್ದಲ್ಲ ಅದು ಉಪ್ಪಿದೆ ಇವಾಗ, ಅಂದರೆ 3/4 ಗಂಟೆಯಿಂದ 1 ಗಂಟೆ ಆಗಿದೆ. ಈಗ ಅದನ್ನು 2 ಪಾರ್ಟಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಪಾರ್ಟ್ಗೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಮಿಶ್ರಣ ಅದನ್ನು ನಾವು ಎಷ್ಟು ಬೇಕಾದ್ರೆ ಫಿಲ್ ಮಾಡ್ಕೊಬೋದು. ನೀವು ಬೇಕಾದ್ರೆ ಜಾಸ್ತಿ ಕೂಡ ಫಿಲ್ ಮಾಡ್ಕೊಬೋದು. ನಾನಿಲ್ಲಿ ಅರ್ಧದಿಂದ 3/4 ಕಪ್ಪಷ್ಟನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಉಂಡೆ ಮಾಡಿ ತಟ್ಕೊಂಡಿದ್ದೀನಿ. ಈಗ ಮೇಲಿಂದ 1 ಟೇಬಲ್ ಚಮಚದಷ್ಟು ಹಾಲನ್ನ ಈ ಥರ ಸವರ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾರ್ಟ್ ಇತ್ತಲ್ಲ ಅದರಲ್ಲಿ 2 ಸ್ವೀಟ್ ಬನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಉದ್ದುದ್ದಕ್ಕೆ ಇದು ಬೇಕಾದ್ರೆ ಜಾಮ್ ಬನ್ನಾಗೂ ಕೂಡ ತಿನ್ಬೋದು. ಈಗ ಅದ್ರ ಮೇಲೂ ಕೂಡ 1 ಟೀ ಚಮಚದಷ್ಟು ಹಾಲನ್ನ ಸವರ್ಕೊಂಡಿದ್ದೀನಿ. ಈಗ ಇದನ್ನು ಅರ್ಧದಿಂದ 3/4 ಗಂಟೆಗಳ ಕಾಲ ರೈಸ್ ಹಾಕಿ ಬಿಟ್ಬಿಟ್ಟಿದ್ದೆ. ಅದು ರೈಸ್ ಆದಮೇಲೆ ಮೇಲಿಂದ ಅರ್ಧ ಟೀ ಚಮಚದಷ್ಟು ಮತ್ತು ಹಾಲನ್ನ ಸವರ್ಕೊಂಡು ಇದನ್ನು 200 ಡಿಗ್ರಿ ಸೆಲ್ಸಿಯಸಲ್ಲಿ 20 ನಿಮಿಷಗಳ ಕಾಲ ಬೇಕ್ ಮಾಡ್ಕೊಂಡಿದ್ದೆ. ನೀವು ಬೇಕಾದ್ರೆ ಕಡಾಯಲ್ಲಿ ಕೂಡ ಬೇಕ್ ಮಾಡ್ಕೊಬೋದು. ಈಗ ಕೋಕೋನಟ್ ಬನ್ನು ಮತ್ತು ಸ್ವೀಟ್ ಬನ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.